ಸರ್, ಈಗ ಪಿತೃಪಕ್ಷ ವಿಧಿವಿಧಾನಗಳೇನು ಮಾಡೋದಕ್ಕೆ? ಅಂದರೆ ಸುಮ್ಮನೆ ಕೆಲವರು ಮಾಡಬೇಕಲ್ಲ ಅಂತ ಹೇಳಿ ಮಾಡುವಂಥವರ ಸಂಖ್ಯೆನೂ ಹೆಚ್ಚಿದೆ. ಈಗ ನಾ ಹೇಳೋದಾದರೆ ಈ IT-BT ಕಂಪ್ನಿಗೆ ಹೋಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪ್ನಿ, ಈಗ ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದ ಮನೇಲಿ ಏನೋ ಮಾಡಬೇಕಲ್ಲ ಅಂತ ಹೇಳಿ ಸುಮ್ಮನೆ ಅಡುಗೆ ಮಾಡಿ ಇಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಏನಾದರೂ ಅದಕ್ಕೆ ವಿಧಿವಿಧಾನಗಳಿದೆಯಾ ಮಾಡೋದಕ್ಕೆ? ಯಾವುದೇ ಆಚರಣೆಯನ್ನು ನಾವು ತಿಳಿದುಕೊಂಡು ಆಚರಿಸಿದಾಗ ಅದಕ್ಕೆ ಹೆಚ್ಚಿನ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಸುಮ್ಮನೆ ಯಾಂತ್ರಿಕವಾಗಿ ಏನೋ ಮಾಡ್ತಾಯಿದ್ರು ಅಂಥೇಳಿ ನಾವು ಮಾಡೋದರಿಂದ ಅದು ಅದರ ಫಲ ವ್ಯತ್ಯಾಸ ಆಗುತ್ತೆ. ಫಲ ಸಿಗೋದು ಕೂಡ ತುಂಬ ಕಡಿಮೆ ಆಗುತ್ತೆ, ಅದು ಸಿಗದೇನೂ ಕೂಡ ಇರ್ಬೋದು. ಆದ್ದರಿಂದ ಯಾವುದೇ ಆಚರಣೆ, ಅದು ದೇವತಾ ಕಾರ್ಯ ಇರ್ಬೋದು, ಪೂಜೆ ಪುರಸ್ಕಾರ, ಯಜ್ಞ ಯಾಗಾದಿಗಳು, ತೀರ್ಥಯಾತ್ರೆ, ದೇವಾಲಯ ದರ್ಶನ, ಸ್ತೋತ್ರ ಪಠನ ಯಾವುದೇ ಇರಲಿ, ನಾವು ಅದನ್ನು ತಿಳಿದುಕೊಂಡು ಆಚರಣೆಯನ್ನು ಮಾಡಬೇಕು. ಹಾಗೆ ನಮ್ಮ ಹಿರಿಯರಿಗೆ ನಾವು ಸಲ್ಲಿಸ್ತಕ್ಕಂತಹ ಗೌರವ ಏನಿದೆ, ಅದು ಹೇಗೆ ನಾವು ಜೀವಂತ ಇದ್ದಂತಹ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಪ್ರತಿ ದಿವಸವೂ ಊಟವನ್ನು ಹಾಕ್ತೀವಿ. ಹಾಗೆ ಅವರು ಗತಿಸಿದ ನಂತರದಲ್ಲಿಯೂ ಕೂಡ ಅವರಿಗೆ ಒಂದು ಈ ಗರುಡ ಪುರಾಣದಲ್ಲಿ ಎಲ್ಲ ವಿಷಯಗಳನ್ನು, ಪಿತೃಕಾರ್ಯವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡದೇ ಇದ್ದರೆ ಏನಾಗುತ್ತೆ, ಎಲ್ಲವನ್ನು ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಅವರವರ ಒಂದು ಸಂಪ್ರದಾಯ ಇರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನೂರಾರು ವಿಧವಾದಂತಹ ಆಚರಣೆ ಇರತಕ್ಕಂತಹ, ಸಂಪ್ರದಾಯಗಳು ಇರತಕ್ಕಂತಹ, ಜಾತಿ ಒಳಜಾತಿಗಳು ಎಲ್ಲ ಇದೆ. ಅದರಿಂದ ಅವರವರ ಒಂದು ಸಂಪ್ರದಾಯಕ್ಕೆ ಅನುಸಾರವಾಗಿ ಒಬ್ಬರ ಮನೆಯಲ್ಲಿ ಇದ್ದಂಥ ಸಂಪ್ರದಾಯ ಇನ್ನೊಂದು ಮನೆಯಲ್ಲಿ ಇಲ್ಲ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಈ ವಿವಿಧತೆಯಲ್ಲಿ ಏಕತೆಯನ್ನು ವರಿಸ್ತಕ್ಕಂಥದ್ದೇ ನಮ್ಮ ಸನಾತನ ಧರ್ಮದ ಮುಖ್ಯವಾದಂತಹ ವೈಶಿಷ್ಟ್ಯತೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಈ ಪಿತೃಪಕ್ಷದಲ್ಲಿ ಯಾವತ್ತೋ ಒಂದು ದಿವಸ, ಅದರಲ್ಲೂ ನಿರ್ದಿಷ್ಟವಾದ ದಿವಸಗಳು ಇದೆ. ಅಂದರೆ ಈ ಸಹಜವಾಗಿ ಮರಣ ಹೊಂದಿದವರಿಗೆ ಯಾವ ದಿವಸ ಮಾಡಬೇಕು, ಅವರು ಯಾವುದೋ ತದಿಗೆ ಅಥವಾ ಚತುರ್ಥಿ, ಹೀಗೆ ಯಾವುದೋ ಒಂದು ತಿಥಿಯಲ್ಲಿ ಮರಣವನ್ನು ಹೊಂದಿದ್ದರೆ ಆ ದಿವಸವೇ ಅವರಿಗೆ ಆ ಪಿತೃಕಾರ್ಯವನ್ನು ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಅಕಾಲ ಮೃತ್ಯು, ಈ ಆತ್ಮಹತ್ಯೆ ಇರ್ಬೋದು, ಆತ್ಮಹತ್ಯೆಯಿಂದ ಮರಣ ಹೊಂದಿರ್ತಾರೆ, ಅಥವಾ ಆಕಸ್ಮಿಗಳಿಗೆ ಒಳಗಾಗಿ ಈ ಆಕ್ಸಿಡೆಂಟ್ ಇರ್ಬೋದು, ಇಂತಹದ್ದರಿಂದ ಮರಣ ಹೊಂದಿರಬಹುದು, ಅಥವಾ ಕೊಲೆಯಾಗಿರ್ಬೋದು, ಶಸ್ತ್ರಗಳಿಂದ ಹತರಾಗಿರತಕ್ಕಂಥದ್ದಿರಬಹುದು, ಅಥವಾ ಈ ರೀತಿ ದುರ್ಮರಣ ಹೊಂದಿರತಕ್ಕಂಥವರಿಗೆ ನಿರ್ದಿಷ್ಟವಾದಂತಹ ದಿವಸದಲ್ಲಿ ಮಾಡುವುದಕ್ಕೆ ಹೇಳಿದ್ದಾರೆ. ಶಸ್ತ್ರವಿಘಾತ ಮಹಾಲಯ ದಿನವನ್ನು ಹೇಳಿದ್ದಾರೆ. ಇನ್ನು ಕೆಲವೊಂದು ಸುವಾಸನೆಯರಿಗೆ ಮಾಡತಕ್ಕಂತಹ ಅವಿಧವಾ ನವಮಿ, ಅಂದರೆ ನವಮ ದಿವಸ ನಾವು ಆಚರಣೆ ಮಾಡತಕ್ಕಂಥದ್ದು. ಯಾರ ಮನೆಯಲ್ಲಿ ಸುವಾಸಿನಿ ಮರಣ ಆಗಿರುತ್ತೋ ಅಂಥವರನ್ನು ಕುರಿತು ಮಾಡತಕ್ಕಂಥದ್ದು ಅವಿಧವಾ ನವಮಿ. ದುರ್ಮರಣಗಳಲ್ಲಿ ಹತರಾಗಿರ್ತಕ್ಕಂಥವ್ರನ್ನ ಉದ್ದೇಶ ಇಟ್ಟುಕೊಂಡು ಮಾಡತಕ್ಕಂಥದ್ದು ಅಂತಹ ಮಹಾಲಯ ಪಕ್ಷದ ನಿರ್ದಿಷ್ಟವಾದಂತಹ ದಿವಸ. ವಿಷಹಸ್ತ್ರದಿಂದ ಆಗಿರತಕ್ಕಂಥ ನಿರ್ದಿಷ್ಟ ತ್ರಯೋದಶಿ ಇಂತಹ ತಿಥಿಗಳಲ್ಲಿ ಮಾಡತಕ್ಕಂಥದ್ದು. ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ದೇಶಾಂತರ ಹೋಗಿರ್ತಾರೆ, ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿರಲ್ಲ, ಹೋಗಿದ್ದಾರಂತ ಗೊತ್ತಿರುವುದಿಲ್ಲ. ಇನ್ನು ಕೆಲವರು ಸನ್ಯಾಸಾಶ್ರಮ ಅಥವಾ ಜೀವನದಲ್ಲಿ ವೈರಾಗ್ಯ ಬಂದು ಎಲ್ಲೋ ಹೋಗಿರಬಹುದು, ಇದಕ್ಕೆಲ್ಲ ಯತಿ ಮಹಾಲಯ ಅಂತೇಳಿ ಹೇಳ್ತಾರೆ. ಹೀಗೆ ಪ್ರತಿಯೊಂದು ದಿವಸವೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಕಾರಣಗಳಿಂದ, ಪ್ರತ್ಯೇಕ ಕಾರಣಗಳಿಂದ ಮರಣ ಹೊಂದಿರತಕ್ಕಂಥವರಿಗೆ ಅದನ್ನು ನೋಡಿಕೊಂಡು ನಾವು ಮಾಡಬೇಕು. ಜೊತೆಯಲ್ಲಿ ಮಹಾಲಯ ಅಮಾವಾಸ್ಯೆ ಅನ್ನತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವಿಶೇಷ ಪ್ರಾಶಸ್ತ್ಯ ಇದೆ. ಯಾಕೆಂದರೆ ಇದು ಕೊನೆಯ ದಿವಸ, ಈ ಮಹಾಲಯ ಪಕ್ಷದಲ್ಲಿ ಅಂತಿಮ ದಿನ ಅದು ಅಮಾವಾಸ್ಯೆ. ಆದ್ದರಿಂದ ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. ಇದೆಲ್ಲ ಪುರಾಣದ ಹಿನ್ನೆಲೆ ತೆಗೆದುಕೊಂಡ್ರೆ ಹೆಸರು ಹೇಳುತ್ತೆ, ಮಹಾಲಯ ಅಂಥೇಳಿ. ರುದ್ರ ತನ್ನನ್ನು ಈ ಮಹಾಪ್ರಳಯವನ್ನು ಮಾಡಿರ್ತಕ್ಕಂತಹ ವಿಶೇಷವಾದಂತಹ ದಿವಸ ಈ 15 ದಿವಸ, ಅಂದರೆ ಪ್ರಪಂಚ ಎಲ್ಲ ಲಯ ಆದಂತಹ ದಿವಸ ಅಂಥೇಳಿ ಪುರಾಣದಲ್ಲಿ ಹೇಳ್ತಾರೆ. ಈ 15 ದಿವಸಗಳಲ್ಲಿ ಮಹಾಕಾಲ ಅಥವಾ ರುದ್ರ ಪ್ರಪಂಚವನ್ನು ಲಯ ಮಾಡಿ ಪುನಃಸೃಷ್ಟಿಯನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ ಅಂಥೇಳಿ. ಆದ್ದರಿಂದ ಮಹಾಲಯ ಪಕ್ಷ ಅಂತೇಳಿ, ಪಕ್ಷ ಅಂದರೆ 15 ದಿವಸ ಅಂತೇಳಿ ಹೆಸರು. ಇನ್ನೊಂದು ಪಿತೃಗಳ ಆರಾಧನೆಗೆ, ಅದರಿಂದ ವಿಶೇಷವಾಗಿ ಗತಿಸಿರತಕ್ಕಂಥವರಿಗೆಲ್ಲ ನಾವು ಮಾಡತಕ್ಕಂಥದ್ದು ನಿರ್ದಿಷ್ಟವಾದಂತಹ ದಿವಸಗಳಲ್ಲಿ ಮಾಡಬೇಕು. ಇದು ಮಾಡಲಿಕ್ಕೆ ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸ ಮಾಡಬೇಕು. ಇನ್ನು ಕೆಲವರಿಗೆ ತಮ್ಮ ಯಾಂತ್ರಿಕವಾದಂತಹ ಜೀವನದಲ್ಲಿ ಈ IT-BT ಅಥವಾ ಕೆಲಸದ ಒತ್ತಡ, ನಗರ ಜೀವನದ ಒಂದು ಜೀವನ ಶೈಲಿ ಎಲ್ಲ ಕಾರಣಗಳಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಏನು ಮಾಡಬೇಕು? ಸಿಂಪಲ್ಲಾಗಿ ಏನಾದರೂ ಮಾಡಲಿಕ್ಕಾಗುತ್ತಾ, ಅಥವಾ ಮಾಡತಕ್ಕಂಥದ್ದು ಬಿಟ್ಟರೆ ಏನಾದರೂ ತೊಂದರೆ ಆಗುತ್ತಾ? ಈ ಪಿತೃಕಾರ್ಯ ಏನಿದೆ ಇದು ಹಿಂದಿನವರು ಮಾಡಿಕೊಂಡು ಅವಶ್ಯಂ ಪಿತರಾಚಾರಂ ಅಂತೇಳಿ ಹೇಳ್ತಾರೆ. ಹಿಂದಿನವರು ಏನು ಮಾಡಿಕೊಂಡು ಬಂದಿದ್ದರೋ ಅದನ್ನು ಹಾಗೆಯೇ ಮುಂದುವರಿಸ್ತಕ್ಕಂಥದ್ದು ಮುಂದಿನ ಸಂತತಿಯ ಪರಂಪರೆಯ ಕರ್ತವ್ಯ ಅನ್ನತಕ್ಕಂಥದ್ದು.
ಅದನ್ನು ಹಾಗೆ ಆಚರಿಸಿಕೊಳ್ಳಬೇಕು. ಆದರೆ ಈ ಯಾಂತ್ರಿಕ ಜೀವನ, ಕೆಲಸದ ಒತ್ತಡ ಈ ಕಾರಣದಿಂದ ಮಾಡಲಿಕ್ಕೆ ಆಗದೇ ಇದ್ದರೆ ಅದಕ್ಕೆ ಪರ್ಯಾಯ ಏನೂ ಇಲ್ಲ. ಆದರೆ ಅನುಕೂಲ ಸಿಂಧು ಶಾಸ್ತ್ರ ಅಂತೇಳಿ ಇರುತ್ತಲ್ಲ, ಅದಕ್ಕೆ ಯಥಾಶಕ್ತಿಯಾಗಿ ಅವರಿಗೆ ಇಷ್ಟವಾದ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕ್ರಮಬದ್ಧವಾಗಿ ಶ್ರಾದ್ದವನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅದು ಆಗದೇ ಇದ್ದರೆ ಕೇವಲ ಈ ಆಹಾರ ಪದಾರ್ಥಗಳನ್ನು, ಅವರಿಗೆ ಇಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ನಾವು ಗೋಗ್ರಾಸ ಹಸುವಿಗೆ ಕೊಡತಕ್ಕಂಥದ್ದು, ವಾಯಸ ಅಂದರೆ ಕಾಗೆಗೆ ಇಟ್ಟು ಆ ಮೂಲಕ ಅದನ್ನು ನಾವು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡತಕ್ಕಂಥದ್ದು. ಬಡವರಿಗೆ ಯಾರು ಆಹಾರದಿಂದ ಆಹಾರ ಇಲ್ಲದೆ ಬಳತಾ ಇರ್ತಾರೋ ಅಂಥವರಿಗೆ ನಾವು ಈ ಆಹಾರವನ್ನು ಕೊಡ್ತಕ್ಕಂತಹದ್ದು ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಭೂತಯಜ್ಞ ಅಂತೇಳಿ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರವನ್ನು ಹಾಕತಕ್ಕಂತಹ ಕ್ರಮದಲ್ಲಿ ಹೀಗೆ ಹಲವು ರೀತಿಯಾದಂತಹ ಸಿಂಪಲ್ ಮೆಥಡ್ ಇದು ಕೂಡ ಇರುತ್ತೆ. ಆದರೆ ಏನಾದರೂ ಒಂದು ಮಾಡಲಿ, ನೀವು ವಿಶದವಾಗಿ ಮಾಡತಕ್ಕಂಥದ್ದು ಇರ್ಬೋದು, ಕೇವಲ ಒಂದು ಚಿಕ್ಕದಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡತಕ್ಕಂಥದ್ದು ಮಾಡಬೇಕೇ ಹೊರತು ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ಬಿಡಬಾರದು. ಹೇಗೋ ಒಂದು ನಿಮಗೆ ಆದ ಹಾಗೆ ಮಾಡಲೇಬೇಕಾಗುತ್ತೆ. ಮಾಡಿದ್ರೆ ಅದರಿಂದ ಒಳ್ಳೆಯದು. ಏನು ಪ್ರಯೋಜನ ಇದನ್ನು ಮಾಡೋದರಿಂದ? ಎಲ್ಲೋ ಇರತಕ್ಕಂಥವ್ರಿಗೆ ನಾವು ಇಲ್ಲಿ ತರ್ಪಣ ಕೊಟ್ಟರೆ ತಲುಪುತ್ತಾ ಅನ್ನತಕ್ಕಂತಹ ಪ್ರಶ್ನೆಗಳು ಬರುತ್ತೆ. ಹಾಗೆ ನಾವು ಬಾಹ್ಯಾಕಾಶ ಅಧ್ಯಯನವನ್ನು ಮಾಡಬೇಕಾದ್ರೆ ಎಲ್ಲೋ ಇರತಕ್ಕಂಥದ್ದನ್ನು ನಾವು ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸಿಕೊಂಡು ಹೇಗೆ ಮಾಡ್ತೀವಿ, ಎಲ್ಲೋ ಇರತಕ್ಕಂಥವ್ರ ಜೊತೆ ಸಂಭಾಷಣೆಯನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ, ಹೇಗೆ ರೂಪಾಯಿಯನ್ನು ಡಾಲರ್ಗಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು ಹೀಗೆ ನಾವು ಮಾಡತಕ್ಕಂತಹ ದಾನ ಧರ್ಮಗಳು ಈ ಪಿತೃಪಕ್ಷದಲ್ಲಿ ನಾವು ಕೊಡತಕ್ಕಂತಹ ತರ್ಪಣಗಳಿರ್ಬೋದು, ನಾವು ಮಾಡತಕ್ಕಂತಹ ಶ್ರಾದ್ದ ತಿಥಿ ಇರ್ಬೋದು, ನಾವು ಹಿರಿಯರಿಗೆ ಸಮರ್ಪಣೆ ಮಾಡತಕ್ಕಂತಹ ವಿಶೇಷವಾದಂತಹ ಒಂದು ಮೃಷ್ಟಾನ್ನ ಭೋಜನ ಭೋಜ್ಯಗಳಿರ್ಬೋದು, ಇದೆಲ್ಲವೂ ಕೂಡ ಆ ಪಿತೃದೇವತೆಗಳಿಗೆ ತಲುಪಿ ಆ ಮೂಲಕ ಅವರ ಅನುಗ್ರಹದಿಂದ, ಪಿತೃದೇವತೆಗಳ ಆಶೀರ್ವಾದದಿಂದ ಈ ಪಿತೃಪಕ್ಷದಲ್ಲಿ ನಾವು ಆಚರಿಸತಕ್ಕಂತಹ ಪಿತೃ ಕಾರ್ಯದಿಂದ ಆಯು ಪ್ರಜಾಂ ಧನಾಂ ಮಿಥ್ಯಂ ಅಂತೇಳಿ ಹೇಳ್ತಾರೆ. ಆಯು ಅಂದರೆ ಈ ಕೆಲವೊಂದು ಕುಟುಂಬಗಳಲ್ಲಿ ಅಪಮೃತ್ಯು ಇದ್ದಕ್ಕಿದ್ದಾಗೆ ಮರಣ ಹೊಂದತಕ್ಕಂಥದ್ದೆಲ್ಲ ಇರುತ್ತೆ. ಅಂತಹ ಅಪಮೃತ್ಯು ಒಂದು ಕುಟುಂಬದಲ್ಲಿ ಆಗ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ತಿಥಿಗೆ ಇದೆ ಅಂತ ಹೇಳ್ತಾರೆ. ಶ್ರಾದ್ದಕ್ಕೆ ಇದೆ. ಆಯು ಪ್ರಜಾಂ ಸಂತತಿಯನ್ನು, ವಂಶಾಭಿವೃದ್ಧಿಯನ್ನು ಮಾಡತಕ್ಕಂಥದ್ದು. ಅಂದರೆ ಈ ಪಿತೃಪಕ್ಷದಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಅವರು ಪಿತೃಪೂಜೆಯನ್ನು ಮಾಡಿದಾಗ ವಂಶಾಭಿವೃದ್ಧಿ ಆಗುತ್ತೆ. ಈ ಮದುವೆಯಾಗಿ ಎಷ್ಟೋ ವರ್ಷ ಮಕ್ಕಳೇ ಆಗಿರಲ್ಲ. ಅಂತಹದ್ದೆಲ್ಲ ವಂಶಾಭಿವೃದ್ಧಿ ಆಗಬೇಕಾದರೆ ಪಿತೃಕಾರ್ಯವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಪಿತಾಮಹ ಪಿಂಡವನ್ನು ಭಕ್ಷಣೆಯನ್ನು ಮಾಡಿದರೆ ಪುತ್ರ ಸಂತತಿ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ 15 ದಿವಸದಲ್ಲಿ ಯಾವುದಾದರೂ ಒಂದು ದಿವಸ ಆಗದೇ ಇದ್ದರೆ ಮಹಾಲಯ ಅಮಾವಾಸ್ಯೆಯ ದಿವಸ ಪಿತೃಕಾರ್ಯವನ್ನು ಮಾಡುವುದರಿಂದ ವಂಶಾಭಿವೃದ್ಧಿ ಆಗುತ್ತೆ. ಪ್ರಜಾಂ ಧನಂ ಎಲ್ಲರಿಗೂ ಪ್ರಮುಖವಾಗಿರತಕ್ಕಂಥದ್ದು ಆರ್ಥಿಕವಾದಂತಹ ಸುಸ್ಥಿತಿ. ಚೆನ್ನಾಗಿ ಹಣ ಗಳಿಸಬೇಕು, ಗಳಿಸಿರತಕ್ಕಂತಹ ಹಣ ಉಳಿಬೇಕು, ಇವೆಲ್ಲ ಆಸೆ ಇರುತ್ತೆ. ಒಳ್ಳೆಯ ಕೆಲಸಕ್ಕೆ ಸೇರಬೇಕು, ಉದ್ಯೋಗಾವಕಾಶಗಳು ಬರಬೇಕು, ನಿರುದ್ಯೋಗಿಗಳಾಗಿರ್ತಾರೆ. ಇಂತಹದ್ದೆಲ್ಲ ಧನಕ್ಕೆ ಸಂಬಂಧಪಟ್ಟಂತೆ, ಸಂಪತ್ತಿಗೆ ಸಂಬಂಧಪಟ್ಟಂತೆ, ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವಿವಾದಗಳಿದ್ದರೆ ಅಥವಾ ಆರ್ಥಿಕ ಅನುಕೂಲ ಇಲ್ಲದೇ ಇದ್ದರೆ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಇದ್ದರೆ ಅದೆಲ್ಲವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಪಿತೃದೇವತೆಗಳಿಗೆ ಇದೆ. ಆದ್ದರಿಂದ ಇವರು ಯಾವುದೇ ಇರಲಿ, ಯಾಂತ್ರಿಕ ಜೀವನ ಇರಲಿ, IT-BTಯಲ್ಲಿ ಇರಲಿ, ಕೆಲಸದ ಒತ್ತಡ ಇರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ದೇವರನ್ನು ಹೇಗೆ ಪೂಜೆ ಮಾಡ್ತಾರೋ ಅದಕ್ಕಿಂತಲೂ ಒಂದು ಕೈ ಮುಖ್ಯ ಈ ಪಿತೃದೇವತೆ ಆರಾಧನೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ಪಿತೃದೇವತೆಗಳಿಗೆ ತಮ್ಮ ಕುಟುಂಬದವರ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ಅನುಗ್ರಹ ಮಾಡಬೇಕೆಂಬ ಆಸೆ ಇರುತ್ತೆ ಹಿರಿಯವರಿಗೆ. ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಅವರು ಗತಿಸಿದ್ದರೂ ಕೂಡ. ಆದ್ದರಿಂದ ಅವರನ್ನು ಆ ಸಮಯದಲ್ಲಿ ನಾವು ವಿಶೇಷವಾಗಿ ನೆನೆಸಿಕೊಳ್ಳುವುದರಿಂದ ಅವರ ಅನುಗ್ರಹದಿಂದ ಧನ, ವಿದ್ಯಾ, ಆಯಸ್ಸು ಜೊತೆಯಲ್ಲಿ ನಮ್ಮ ಎಲ್ಲ ಬಯಕೆಗಳು ಏನಿರುತ್ತೆ ಲೌಕಿಕವಾದಂತಹದ್ದು, ಚಾಗಿರಬೇಕು, ಹೀಗಿರಬೇಕು, ಜೀವನದಲ್ಲಿ ಒಂದು ಗ್ರೋತ್ ಇರಬೇಕು, ಅಭಿವೃದ್ಧಿ ಇರಬೇಕು, ಇಂತಹದ್ದೆಲ್ಲವೂ ಕೂಡ ಈಡೇರುವುದಕ್ಕೆ ಆ ಪಿತೃದೇವತೆಗಳ ಆಶೀರ್ವಾದ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಇದೆಲ್ಲ ನಮ್ಮ ಪಿತೃಪಕ್ಷದಲ್ಲಿ ಈ 15 ದಿವಸದಲ್ಲಿ ನಾವು ಅವರನ್ನು ನೆನೆಸಿಕೊಂಡು ನಮ್ಮ ಸಂಪ್ರದಾಯಾನುಸಾರವಾಗಿ ಇವುಗಳನ್ನು ಆಚರಣೆಯನ್ನು ಮಾಡಿದಾಗ ಆ ಪಿತೃದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ನಮಗೂ ಕೂಡ ಕುಟುಂಬದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ. ಎಲ್ಲ ಫಲಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇದನ್ನು ಮಾಡದೇ ಇದ್ದರೆ ಏನಾಗುತ್ತೆ? ಪಿತೃದೇವತೆಗಳು ಕ್ರುದ್ಧರಾಗಿ ಆ ಮೂಲಕ ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಕೂಡ ಗರುಡ ಪುರಾಣದಲ್ಲಿ ಇದೆ. ಆದ್ದರಿಂದ ಆ ಸಮಯದಲ್ಲಿ ಏನು ಆಚರಣೆ ಮಾಡಬೇಕು ಅಂತೇಳಿ ಹೇಳ್ತಾರೋ ಶಾಸ್ತ್ರದಲ್ಲಿ, ಅದು ಎಲ್ಲರೂ ಕೂಡ, ಎಲ್ಲ ವರ್ಣದವರು, ಎಲ್ಲ ಪಂಗಡದವರು, ಎಲ್ಲ ಸಂಪ್ರದಾಯದವರು ಕೂಡ ಮಾಡತಕ್ಕಂತಹ ಕ್ರಮ ನಮ್ಮ ಸಂಸ್ಕೃತಿಯಲ್ಲಿ ಇದೆ.
ಅದರಿಂದ ಈ ಪಿತೃ ಪಕ್ಷದ ಒಂದು ಮಹತ್ವವನ್ನು ತಿಳಿದುಕೊಂಡು ಅದನ್ನು ಯಾವುದಾದರೂ ಒಂದು ದಿವಸ ಆಚರಣೆಯನ್ನು ಮಾಡಬೇಕು. ಮಾಡಲಿಕ್ಕೆ ಆಗದೇ ಇದ್ದರೆ ಅಂತಿಮವಾಗಿ ಅಮಾವಾಸ್ಯ, ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. ಅಮಾವಾಸ್ಯೆಯ ದಿವಸ ಕೇವಲ ತರ್ಪಣ ಅಂತಂದರೆ ಎಳ್ಳು ನೀರನ್ನಾದರೂ ಕೂಡ ಅವರ ಹೆಸರನ್ನು ಹೇಳಿ ಆ ಮೂಲಕ ತರ್ಪಣವನ್ನಾದರೂ ಕೊಟ್ಟರೆ ಅದು ವಿಶೇಷವಾದಂತಹ ಫಲವನ್ನು ಕೊಟ್ಟು ಆ ಮೂಲಕ ಅವರ ಕುಟುಂಬಕ್ಕೆ ಎಲ್ಲ ರೀತಿಯಾದಂತಹ ಒಳ್ಳೆಯ ಮತ್ತು ಅಭಿವೃದ್ಧಿ ಆಗತಕ್ಕಂತಹ ಅನುಗ್ರಹವನ್ನು ಪಿತೃದೇವತೆಗಳು ಮಾಡ್ತಾರೆ ಅನ್ನತಕ್ಕಂಥದ್ದೇ ಮಹಾಲಯ ಪಕ್ಷದ ಒಂದು ವೈಶಿಷ್ಟ್ಯತೆ ಅಂತೇಳಿ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.